ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಬೀದರ್ಗೆ ಭೇಟಿ ನೀಡುತ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಅಪೇಕ್ಷಿತರ ಜೊತೆಗೆ ಸಾಲು ಸಭೆಗಳನ್ನು ನಡೆಸಲಿದ್ದಾರೆ. ಬೆಳಗ್ಗೆ 9:30ರಿಂದ 10 ಗಂಟೆವರೆಗೆ ಬಿಜೆಪಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಸುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಸ್ಐಆರ್ ಕುರಿತು ಸಭೆ ಆಗುತ್ತೆ. ಎಸ್ಐಆರ್ ಸಭೆಯ ಬಳಿಕ ಕಲಬುರಗಿ ಜಿಲ್ಲೆಗೆ ಪ್ರಯಾಣಿಸಲಿದ್ದಾರೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯ ಮಧ್ಯಾಹ್ನದ ವೇಳೆಗೆ ಆದೇಶ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ. ಹೈಕೋರ್ಟ್ ಸೂಚನೆಯಂತೆ ವಚನಾನಂದ ಶ್ರೀ ರೆಗ್ಯುಲರ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಗೆ ಸರ್ಕಾರದ ಪರ ವಕೀಲರು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದೆ. ಇಂದು ಜಾಮೀನು ಅರ್ಜಿಯ ಬಗ್ಗೆ ಮಹತ್ವದ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಕೂಡ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಕಳೆದ 481 ದಿನಗಳಿಂದ ನಡೆಯುತ್ತಿರುವಂತಹ ರೈತರ ಹೋರಾಟಕ್ಕೆ ಈಗ ಮೈಸೂರು ಜಿಲ್ಲೆಯ ರೈತರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇಂದು ಬೈರಮಂಗಲ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನಾ ಸಭೆಯಲ್ಲಿ ಮೈಸೂರು ಭಾಗದ ರೈತರು ಕೂಡ ಭಾಗವಹಿಸುತ್ತಾರೆ. ಮಧ್ಯಾಹ್ನದ ವೇಳೆ ಪ್ರತಿಭಟನೆಗೆ ರೈತರು ಆಗಮಿಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸ ಮುಂದೂಡಿಕೆಯಾಗಿದೆ. ಜುಲೈ 17ರವರೆಗೂ ರಾಹುಲ್ ಗಾಂಧಿ ಪ್ರವಾಸದ ಅವಧಿ ಮುಂದೂಡಿಕೆಯಾಗಿದೆ. ಈ ಹಿನ್ನೆಲೆ ಮುಂದಿನ ವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳಿತ್ತು. ಈ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂದ್ಕೊಂಡಿದ್ದವರಿಗೆ ಮತ್ತೆ ನಿರಾಸೆಯಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ತೀವ್ರ ನಿರಾಸೆ ಮೂಡಿದೆ. ಬರೀ 12 ಜನರ ಸಂಪುಟದಲ್ಲಿ ಸರ್ಕಾರ ನಡೀತಾ ಇದ್ದು ಮಂತ್ರಿಯಾಗಲು ಭಾರೀ ಸರ್ಕಸ್ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯಾಗಿ ನೂತನ ಸಚಿವರ ಪಟ್ಟಿಗೆ ಒಪ್ಪಿಗೆ ಪಡೆಯಬೇಕು. ಆದರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಹಿನ್ನೆಲೆಯಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ. ಆಷಾಢ ಮಾಸ ಇರೋದ್ರಿಂದ ಸಂಪುಟ ವಿಸ್ತರಣೆ 1 ತಿಂಗಳವರೆಗೂ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಶ್ರಾವಣ ಮಾಸದವರೆಗೂ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕೆ ಕಾಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬಿಎಂಟಿಸಿ ಸಿಬ್ಬಂದಿಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಸ್ ನಿಲ್ದಾಣಗಳಲ್ಲೇ ಕಡ್ಡಾಯ ನಿಲುಗಡೆ ಆದೇಶಿಸಿದ್ದಾರೆ. ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಚಿಲ್ಲರೆ ಹಣ ಇಲ್ಲವೆಂದರೆ ಪ್ರಯಾಣಿಕರನ್ನ ಇಳಿಸಬಾರದು ಅಂತ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ನೀಡಲಾಗುವುದು ಅಂತ ಸೂಚನೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕೊನೆಗೂ ಶೂ ಸಾಕ್ಸ್ ಭಾಗ್ಯ ಸಿಕ್ಕಿದೆ. ಸ್ಕೂಲ್ಗಳು ಸ್ಟಾರ್ಟ್ ಆಗಿ 1 ತಿಂಗಳ ಬಳಿಕ ಶೂ ಹಾಗೂ ಸಾಕ್ಸ್ ವಿತರಣೆ ಮಾಡ್ತಿರೋದು. 1ರಿಂದ 10ನೇ ತರಗತಿವರೆಗಿನ 36.56 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿಕಾಸ ಯೋಜನೆಯಡಿಯಲ್ಲಿ ಶೂ ಹಾಗೂ ಸಾಕ್ಸ್ ಅನ್ನು ನೀಡಲಾಗುತ್ತೆ. ಅಂದಾಜು 104 ಕೋಟಿ ರೂಪಾಯಿಯಲ್ಲಿ ಶೂ ಸಾಕ್ಸ್ ಸ್ಯಾಂಡಲ್ಸ್ ಖರೀದಿಸಿದ್ದು 2ರಿಂದ 3 ದಿನಗಳಲ್ಲಿ ಶೂ ಸಾಕ್ಸ್ ಸ್ಯಾಂಡಲ್ಸ್ ಸ್ಕೂಲ್ಗಳಿಗೆ ತಲುಪಲಿವೆ. ಮಂಗಳೂರಿನ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ 2 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಮತ್ತು ಕೇರಳದ ಕೊಚ್ಚಿಯಲ್ಲಿ ಎನ್ಐಎ ಕಾರ್ಯಾಚರಣೆ ಮಾಡಿ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನು ಅರೆಸ್ಟ್ ಮಾಡಿರುವುದು. ಇನ್ನು 2022ರಲ್ಲಿ ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿತ್ತು. ನಿಷೇಧಿತ ಪಿಎಫ್ಐ ಸಂಘಟನೆಯ 26 ಕಾರ್ಯಕರ್ತರು ಸೇರಿ ಹತ್ಯೆ ಮಾಡಿದ್ರು. ಈ ಪೈಕಿ 21 ಮಂದಿಯನ್ನು ಬಂಧಿಸಲಾಗಿದ್ದು ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಉತ್ತರಾಖಂಡದಲ್ಲಿ ಆಗ್ತಿರೋ ಜೋರು ಮಳೆಯಿಂದ ಲಖವಾರ್ ಜಲ ವಿದ್ಯುತ್ ಯೋಜನೆ ಭಾಗದಲ್ಲಿ ಭೂಕುಸಿತ ಉಂಟಾಗಿದೆ. ಯಾವ ಮಟ್ಟಿಗಂದ್ರೆ ಜಲ ವಿದ್ಯುತ್ ಕಾಮಗಾರಿ ನಡೆಸುತ್ತಿದ್ದ ಜೆಸಿಬಿಗಳು, ಹಿಟಾಚಿಗಳು, ಲಾರಿಗಳೆಲ್ಲವೂ ಕೂಡ ಭೂಕುಸಿತದಲ್ಲಿ ಮುಚ್ಚಿ ಹೋಗಿವೆ. ಭೂಮಿ ಕುಸಿದ ರೀತಿ ನೋಡ್ತಾ ಇದ್ರೆ ಭೂಕಂಪದ ಥರ ಭಾಸವಾಗ್ತಿದೆ. ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಅವಶೇಷಗಳು ಅಡಿಯಲ್ಲಿ ಹೂತು ಹೋಗಿದ್ದು ತೆಗೆಯೋದಕ್ಕೂ ಕೂಡ ಕಷ್ಟವಾಗ್ತಿದೆ. ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ದಾಖಲೆ ಮಟ್ಟದ ಮಳೆಯಾಗಿದೆ. ಕೇದಾರನಾಥ ಯಾತ್ರೆ ಸಾಗುವ ಮಾರ್ಗಗಳ ಮಧ್ಯೆ ನದಿಗಳೆಲ್ಲವೂ ಉಕ್ಕಿ ಹರಿತಾ ಇದೆ. ಆದರೂ ಅಲ್ಲಲ್ಲಿ ಭೂಕುಸಿತಗಳು ಹೆಚ್ಚಾಗಿದ್ದು ಆತಂಕ ಸೃಷ್ಟಿಯಾಗಿದೆ. ಮಂದಾಕಿನಿ ನದಿಯ ನೀರಿನ ಮಟ್ಟ ಹೆಚ್ಚಳವಾಗಿದ್ದು ಘಾಟ್ಗಳು ಮುಳುಗಿ ಹೋಗಿದೆ. ಅಲ್ಲಲ್ಲಿ ಭೂಕುಸಿತ ಆಗ್ತಿರೋದ್ರಿಂದ ಕೇದಾರನಾಥ ಯಾತ್ರಿಕರಿಗೂ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಕೆಂಪ್ಚಿಯಿಂದ ಮಸೂರಿ ಬ್ಯಾಂಡ್ವರೆಗಿನ ರಸ್ತೆಯ ಅನೇಕ ಸ್ಥಳಗಳಲ್ಲಿ ಬೆಟ್ಟಗುಡ್ಡಗಳು ಕುಸಿತಾ ಇದೆ. ರಸ್ತೆ ಸಂಪರ್ಕ ಹಾಳಾಗಿದ್ದು ಜೆಸಿಬಿ ಯಂತ್ರಗಳೊಂದಿಗೆ ದುರಸ್ತಿ ಕಾರ್ಯ ನಡೀತಾ ಇದೆ. ಚಾರ್ಧಾಮ್ ಯಾತ್ರಿಕರನ್ನ ಸುರಕ್ಷತೆಯ ಹಿತದೃಷ್ಟಿಯಿಂದ ಅರ್ಧದಲ್ಲೇ ತಡೆದು ನಿಲ್ಲಿಸಿದ್ದಾರೆ.
ಪರ್ಯಾಯ ಮಾರ್ಗ ಸೂಚಿಸುವವರೆಗೂ ಯಮುನೋತ್ರಿ ಯಾತ್ರಿಕರಿಗೆ ವಿಕಾಸನಗರದಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಸೂರಿ ರಸ್ತೆಯ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಯಾವ ವಾಹನಗಳನ್ನು ಬಿಟ್ಟಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಜನಾಬ್ ನದಿಗೆ ನೀರಿನ ಒಳಹರಿವು ತೀವ್ರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಅಣೆಕಟ್ಟಿನ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಗೆ ಬಿಡಲಾಗುತ್ತಿರುವುದು ಜಲಾಶಯದ ಮಟ್ಟವನ್ನು ನಿಯಂತ್ರಿಸೋಕೆ ಮತ್ತು ಜಲ ವಿದ್ಯುತ್ ಯೋಜನೆಗಳು ಹಾಳಾಗುವಂತಹ ಆತಂಕ ಇರೋದ್ರಿಂದ ನೀರನ್ನೆಲ್ಲ ಹೊರಗೆ ಬಿಡಲಾಗುತ್ತಿದೆ. ಜಮ್ಮು ಕಾಶ್ಮೀರದ ಚೆನಾಬ್ ನದಿ ಈ ಮಟ್ಟಿಗೆ ಉಕ್ಕಿ ಹರಿತಾ ಇದ್ದು ಪಹಲ್ಗಾಮ್ ಭಾಗದಲ್ಲಿ ಮೇಘ ಸ್ಫೋಟ ಆಗಿದೆ. ರಸ್ತೆಯ ಒಂದು ಭಾಗವನ್ನೇ ಮಳೆಯ ನೀರು ಕೊಚ್ಚಿಕೊಂಡು ಹೋಗಿದೆ. ಸೇನೆ, ಪೊಲೀಸರು ಮತ್ತು ಬಿಎಸ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅವರ ಪ್ರದೇಶದಲ್ಲಿ ಬ್ರಿಟನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಮಹಿಳೆಯರದ್ದೇ ಸವಾರಿ. ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಬಾರಿಸಿದ ಟೀಂ ಇಂಡಿಯಾ ಆಂಗ್ಲರನ್ನ 170 ರನ್ಗಳಿಂದ ಆಲ್ಔಟ್ ಮಾಡುವ ಮೂಲಕ 115 ರನ್ಗಳ ಲೀಡ್ ಪಡೆದಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲೂ ಬೃಹತ್ ಮೊತ್ತ ಪೇರಿಸಿದಂತಹ ಪರಿಣಾಮ ಭಾರತ ಮಹಿಳೆಯರ ಗೆಲುವಿನ ಹಾದಿ ಸುಗಮಗೊಂಡಿದೆ. ಯಸ್ತಿಕಾ ಭಾಟಿಯಾ ಸೆಂಚುರಿ ಸಿಡಿಸಿದ್ರು. ಇಂಗ್ಲೆಂಡ್ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು ಇನ್ನು 327 ರನ್ಗಳ ಹಿನ್ನಡೆಯಲ್ಲಿದ್ದಾರೆ. ಇಟಲಿಯ ಯಾನಿಕ್ ಸಿನ್ನರ್ ಸತತ 2ನೇ ಬಾರಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದಾರೆ. ಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ವಿರುದ್ಧ ರೋಚಕ ಗೆಲುವು ಸಾಧಿಸಿ ಚಾಂಪಿಯನ್ ಆಗಿರೋದು. ಜ್ವೆರೇವ್ ವಿರುದ್ಧ 6-7, 7-6, 6-3, 6-4 ಸೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದ್ದಾರೆ. 24 ವರ್ಷದ ಸಿನ್ನರ್ 2.5 ವರ್ಷದಲ್ಲಿ 5 ಗ್ರ್ಯಾಂಡ್ ಸ್ಲಾಮ್ ಗೆದ್ದು ದಾಖಲೆ ಬರೆದಿದ್ದಾರೆ. ಬಾಲಿವುಡ್ ನಟ ಅಜಯ್ ದೇವಗನ್, ರಿತೇಶ್ ದೇಶ್ಮುಖ್ ನಟನೆಯ ದ ಮಹಾಲ್ 4 ಕಮಾಲ್ ಮಾಡ್ತಾ ಇದೆ. ನೋಡಿದವರಿಂದ ಪಾಸಿಟಿವ್ ಟಾಕ್ ಪಡ್ಕೊಂಡಿರುವಂತಹ ಈ ಹಾಸ್ಯಮಯ ಸಿನಿಮಾ ಮೊದಲ 3 ದಿನಗಳಲ್ಲಿ 50 ಕೋಟಿ ಕ್ಲಬ್ ಸೇರಿದೆ. ಸೂಪರ್ ಹಿಟ್ ಆಗುವತ್ತ ಹೆಜ್ಜೆಯನ್ನಿಟ್ಟಿದೆ.